ಎಲ್ರಿಗೂ ನಮಸ್ಕಾರ. ನನಗೆ 2024 ಸಾಲಿನಲ್ಲಿ ಮಾಧ್ಯಮ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಒಂದು ದತ್ತಿ ಪ್ರಶಸ್ತಿನ ನನಗೆ ಈ ಸಾಲಿನಲ್ಲಿ ಕೊಟ್ಟಿದ್ದಾರೆ. ಅದು ಕೃಷಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಅಂಕಣ ಮತ್ತು ಬರಹನ ಗುರುತಿಸಿ ಈ ಸಾಲಿನಲ್ಲಿ ನನಗೆ ಮಾಧ್ಯಮ ಅಕಾಡೆಮಿಯವರು ಈ ಪ್ರಶಸ್ತಿನ ನೀಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಅಕಾಡೆಮಿಯವರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಪತ್ರಕರ್ತರ ಸಂಘಕ್ಕೆ ಮತ್ತು ನಮ್ಮ ಅನೇಕ ಗೆಳೆಯರಿಗೆ, ನಮ್ಮ ಮದನಗೌಡರಿಗೆ, ನಮ್ಮ ಕೆಂಚಗೌಡರಿಗೆ, ಇನ್ನೂ ಅನೇಕ ಗೆಳೆಯರಿಗೆ, ನಮ್ಮ ನಾಲ್ಕಲ್ಗೌಡರಿಗೆ ಅವರಿಗೆ, ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದರಲ್ಲಿ ನಾನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಆಭಾರಿಯಾಗಿರ್ತೀನಿ. ನಾನು ಕೃಷಿಗೆ ಸಂಬಂಧಪಟ್ಟಂತೆ ಕಳೆದ 16 ವರ್ಷಗಳಿಂದಲೂ ನಾನು ಸಾಕಷ್ಟು ವರದಿಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ನನಗೆ ಹೆಚ್ಚು ಕೃಷಿ ಕ್ಷೇತ್ರದ ಬಗ್ಗೆ ಇನ್ನೂ ಅಧ್ಯಯನ ಮಾಡಿ ಅಂಕಣಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾನು ಸಣ್ಣ ಉದಾಹರಣೆ ಹೇಳೋದಾದರೆ, ಈ ನಮ್ಮ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ತೆಂಗು, ಆಲೂಗೆಡ್ಡೆ, ಈ ಕಾಫಿ, ಏಲಕ್ಕಿ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು 12 ವರ್ಷಕ್ಕೂ ಹೆಚ್ಚು ರಿಪೋರ್ಟ್ಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ನನಗೆ ನಮ್ಮ ಮಾಧ್ಯಮ ಅಕಾಡೆಮಿಯವರು ನನ್ನನ್ನು ಗುರುತಿಸಿ ಈ ಸಾಲಿನ ಪ್ರಶಸ್ತಿ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದನ್ನು ಹೇಳೋದು, ನಮ್ಮ ಹಿಂದೆ ಬರ್ತಕ್ಕಂಥ ನಮ್ಮ ಜೂನಿಯರ್ಸ್ ಪತ್ರಕರ್ತರಿಗೆ ಅಥವಾ ಬೇರೆ ಪತ್ರಕರ್ತರಿಗೆಲ್ಲ ನಾನು ಹೇಳ್ಕೊಳ್ಳೋದು ಇಷ್ಟೇ, ಕೃಷಿ ಬಗ್ಗೆ ಇನ್ನೂ ಹೆಚ್ಚು ಬೆಳಕು ಚೆಲ್ಲಬೇಕಾದಂಥ ಅಗತ್ಯ ಹಿಂದಿಂದಿಗಿಂತ ಈಗ ಹೆಚ್ಚು ಅಗತ್ಯ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಕೃಷಿ ಬಗ್ಗೆ ಸಾಕಷ್ಟು ಲೇಖನಗಳು, ಅಂಕಣಗಳು ಬರಿತಾ ಹೋದಾಗ ನಾವು ಕೃಷಿಗೊಂದು ಆದ್ಯತೆ ನೀಡಿದಂಗೆ ಆಗುತ್ತೆ. ಯಾಕಂದರೆ ಕೃಷಿ ಕ್ಷೇತ್ರನೆಲ್ಲ ನಿರ್ಲಕ್ಷ್ಯ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಕೂಡ. ಬಹುಶಃ ಹಾಗಾಗಿ ಕೃಷಿ ಕ್ಷೇತ್ರಕ್ಕೆ ಇನ್ನೂ ಉತ್ತೇಜನ ಕೊಡಬೇಕಾಗಿದೆ. ಹೀಗಾಗಿ ಲೇಖನಗಳ ಮೂಲಕ, ಅಂಕಣಗಳ ಮೂಲಕ ನಾವು ಸರ್ಕಾರ ಮತ್ತು ಜನಸಾಮಾನ್ಯರನ್ನು ಕಣ್ಣು ತರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿ ಪತ್ರಕರ್ತರು ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ.